ವಿಂಟರ್ ಸೀಸನ್ ಏನಾದ್ರೂ ಖಾರವಾಗಿ ಊಟಕ್ಕೆ ಸೈಡ್ ಡಿಶ್ ಅಥವಾ ಸಬ್ಜಿಗಳು ಇರ್ಲಿ ಅನ್ಸುತ್ತೆ. ಅದೇ ತರ ಉಪ್ಪಿನಕಾಯಿ ತರನೇ ಈಗ ಒಂದು ವಿಶೇಷವಾಗಿ ಮಲಯಾಳೀಸ್ ಮಾಡುವಂತದ್ದು ಒಂದು ಪುಳಿಂಜಿ ಅಥವಾ ಪುಳಿಗಂಜಿ ಈ ತರ ಹೇಳ್ತಾರೆ. ಇದರದ್ದು ಇವತ್ತು ಮಾಡಿ ತೋರಿಸ್ತಿದ್ದೀನಿ. ಇದನ್ನ ಕೇರಳದವ್ರದ್ದು ಸ್ಟೈಲ್ ಗೊಜ್ಜು ಆದ್ರೂ ಇದನ್ನ ನಮ್ ಗಡಿನಾಡಲ್ಲಿ ಕಾಸರಗೋಡಲ್ಲಿ ಹೀಗೆ ಇದನ್ನ ಎಲ್ಲ ಮನೆಗಳಲ್ಲಿ ಸಾಧಾರಣವಾಗಿ ಮಾಡ್ತಾರೆ. ಇದನ್ನ ತುಂಬಾ ಟೇಸ್ಟಿ ಆಗಿರುತ್ತೆ. ಗಂಜಿಗೆ, ಅನ್ನಕ್ಕೆ, ಚಪಾತಿ, ಇಡ್ಲಿ ಎಲ್ಲರ ಜೊತೆನೂ ಇದನ್ನ ಉಪಯೋಗಿಸಬಹುದು. ತುಂಬಾ ಚೆನ್ನಾಗಿರುತ್ತೆ. ಹೆಂಗ್ ಮಾಡೋದು ಅಂತ ಹೇಳ್ತೀನಿ. ಈಗ ಬೇಕಾಗುವ ಸಾಮಾನುಗಳು ನೋಡಿ. ಮೇನ್ ಇದಕ್ಕೆ ಬೇಕಾಗಿರೋದು ಹುಣಸೆ ಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೀನಿ 1 ಕಪ್. ಇದು ಶುಂಠಿ ಸಣ್ಣ ಪೀಸ್ಗಳಾಗಿ ಮಾಡಿರ್ಬೇಕು. ಹಸಿಮೆಣಸು ಸಣ್ಣಕ್ಕೆ ಅದನ್ನು ಕಟ್ ಮಾಡಿರ್ಬೇಕು. ಬೆಲ್ಲ, ಸ್ವಲ್ಪ ಅರಿಶಿನ, ಕೆಂಪೆಣಸು ಅಂದ್ರೆ ಚಿಲ್ಲಿ ಪೌಡರ್, ಇಂಗು, ಒಗ್ಗರಣೆಗೆ ಕೆಂಪೆಣಸು, ಕರಿಬೇವು, ಸಾಸಿವೆ, ಸ್ವಲ್ಪ ಎಣ್ಣೆ ಮತ್ತೆ ಉಪ್ಪು. ಇವಿಷ್ಟರಲ್ಲೇ ತುಂಬಾ ಚೆನ್ನಾಗಿರೋದು, ಟೇಸ್ಟಿ ಆಗಿರೋದು ಒಂದು ಸೈಡ್ ಡಿಶ್ ಮಾಡಿ ತೋರಿಸ್ತೀನಿ. ಅಂದ್ರೆ ಇದೊಂಥರ ಉಪ್ಪಿನಕಾಯಿ ಅಥವಾ ಗೊಜ್ಜು ತರ. ವಿಶೇಷವಾಗಿ ಇದನ್ನ ಮಲಯಾಳೀಸು ಓಣಂ ಸದ್ಯದಲ್ಲಿ ಮಾಡೇ ಮಾಡ್ತಾರೆ. ಹೆಂಗ್ ಮಾಡೋದು ಹೇಳ್ತೀನಿ. ಸ್ನೇಹಿತರೆ, ಮೊದಲು ಒಂದು ಬಾಣಲೆ ಇಟ್ಬಿಟ್ಟು ಯಾವ್ದಾದ್ರು ಪಾತ್ರ ಸ್ವಲ್ಪ ಎಣ್ಣೆ, ಮೇನ್ ಆಗಿ ಅಲ್ಲಿ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾರೆ. ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಶುಂಠಿ ಪೀಸ್ಗಳನ್ನ ಹಾಕ್ತಾ ಇದ್ದೀನಿ ನೋಡಿ. ಇದನ್ನ ಕಂದು ಬಣ್ಣ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಶುಂಠಿ ತುಂಬಾ ಹೆಲ್ದಿ ಅಲ್ವಾ ನೋಡಿ. ಇದು ಬ್ರೌನ್ ಕಲರ್ ಬರೋವರೆಗೆ ಇದನ್ನ ಫ್ರೈ ಮಾಡಬೇಕು. ಶುಂಠಿ ಕಲರ್ ಚೇಂಜ್ ಆಗಿದೆ. ಇವಾಗ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕೋಣ. ಹಸಿಮೆಣಸಿನಕಾಯಿ ಚೂರು ಇದನ್ನು ಸ್ವಲ್ಪ ಚೆನ್ನಾಗಿ ಹಾಕಿ ಫ್ರೈ ಮಾಡಬೇಕು. ಇದು ಫ್ರೈ ಆಗ್ತಾ ಇದ್ದಂಗೆ ಹುಣಸೆ ಹಣ್ಣಿನ ರಸ, ಹುಣಸೆ ಹಣ್ಣು ಕಿವುಚ್ಬಿಟ್ಟು ರಸ ಹಿಂಗೆ ತೆಗೆದಿಟ್ಟಿದ್ದೀನಿ. ಇದನ್ನ ಗೊಜ್ಜು ಅಥವಾ ಉಪ್ಪಿನಕಾಯಿ, ಸೊಪ್ಪು ಈ ತರ ಮಾದರಿಯಲ್ಲಿ ಬಳಸೋದು. ಇದನ್ನ ತುಂಬಾ ತಿನ್ನಕ್ಕಾಗಲ್ಲ, ತುಂಬಾ ಖಾರ ಇರುತ್ತೆ, ಬಟ್ ಟೇಸ್ಟಿ ಆಗಿರುತ್ತೆ. ಈಗ ಹುಣಸೆ ಹಣ್ಣು ರಸ ಹಾಕ್ತೀನಿ. ಯಾರೆಲ್ಲ ಪುಷ್ಪಾಪಟ್ ಕಿಚನ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಕನ್ನಡಿಗರೇ ಸಪೋರ್ಟ್ ಮಾಡ್ಬೇಕಲ್ವಾ. ಯೂಟ್ಯೂಬರ್ಸ್ ಕನ್ನಡದಲ್ಲಿ ಕಡಿಮೆ ಇದ್ದಾರೆ ಅಂತಿದ್ದಾರೆ. ನೀವು ಸಪೋರ್ಟ್ ಮಾಡಿದ್ರೆ ಒಳ್ಳೆ ಡಿಶ್ಗಳನ್ನೆಲ್ಲ ಮಾಡಿ ತೋರಿಸ್ಬೋದು. ಟ್ರೆಡಿಷನಲ್, ಇದು ತುಂಬಾ ಟ್ರೆಡಿಷನಲ್ ಇದು ನೋಡಿ. ಹೀಗೆ ಹುಣಸೆ ಹಣ್ಣು ರಸ ಹಾಕಾಯ್ತು. ಇವಾಗ ಒಂದು ಕುದಿ ಬರ್ತಾ ಇದ್ದಂಗೆ ಒಂದೊಂದೇ ಐಟಮ್ ಇದು ಚೆನ್ನಾಗಿ ಕುದ್ದು ದಪ್ಪ ಹಾಕ್ಬೇಕು. ಥಿಕ್ ಕನ್ಸಿಸ್ಟೆನ್ಸಿ ಬರಬೇಕು. ಈಗ ಬೆಲ್ಲ ಹಾಕ್ತೀನಿ. ಹಾಗೆ ಒಂದೊಂದಾಗಿ ಐಟಮ್ ಹಾಕ್ತಾ ಹೋಗೋದು. ಈಗ ಉಪ್ಪು ಹಾಕೋಣ. ಸ್ವಲ್ಪ ಸ್ಟ್ರಾಂಗ್ ಬೇಕು. ಎಲ್ಲ ಖಾರ, ಹುಳಿ, ಉಪ್ಪು, ಬೆಲ್ಲ ಎಲ್ಲ ಚೆನ್ನಾಗಿ ಮಿಲ್ಟಗೊಂಡು ಚೆನ್ನಾಗಿ ರುಚಿ ಕೊಡುತ್ತೆ. ಇಷ್ಟು ಉಪ್ಪು. ನೆಕ್ಸ್ಟ್ ಸ್ವಲ್ಪ ಹಿಂಗೆ ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಕುದೀತಾ ಇದೆ. ಇವಾಗ ಸ್ವಲ್ಪ ಸಣ್ಣ ಮಾಡಿಕೊಂಡು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ, ರೆಡ್ ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಹಳದಿ, ಅರಿಶಿನ, ಕುದ್ದು ದಪ್ಪ ಆಗ್ಬೇಕಿದ್ರು. ಇದು 1 ವಾರ ಏನೂ ಆಗೋದಿಲ್ಲ. ಫ್ರಿಜ್ ಅಲ್ಲೂ ಇಟ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಬೇಕಂದಾಗ ಬಳಸ್ಕೋಬಹುದು.
ಸ್ವಲ್ಪ ಹಳದಿ ಹಾಕ್ತೆ, ಹಾಗೇನೆ ಸ್ವಲ್ಪ ಹಿಂಗು, ಒಗ್ಗರಣೆಗೂ ಹಾಕೋಬಹುದು ಬೇಕಾದ್ರೆ, ಎರಡು ಹಾಕಿದ್ರು ಚೆನ್ನಾಗಿರುತ್ತೆ. ಹಿಂಗು ನೋಡಿ ದಪ್ಪ ಬರ್ತಾ ಇದೆ ಹುಣಸೆ ಹಣ್ಣು ಕುದ್ದು. ನಿಮಗೆ ಸ್ವಲ್ಪ ಹುಳಿಂಜಿ ನೋಡಿ ಈ ತರ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಇಷ್ಟು ಚೆನ್ನಾಗಿ ಕುದಿ ಬಂದು ದಪ್ಪ ಆಗುತ್ತೆ. ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಚೆನ್ನಾಗಿ ಒಂದು ಒಗ್ಗರಣೆ ಕೊಟ್ಬಿಡೋಣ. ಸಣ್ಣ ಸಿಮ್ಮಲ್ಲಿರ್ಲಿ. ಇವಾಗ ಎಣ್ಣೆ ಹಾಕಿದ್ದೀನಿ. ಒಂದು ಮೆಣಸು, ಸಾಸಿವೆ ಹಾಗೆ ಸ್ವಲ್ಪ ಬೇಕಂದ್ರೆ ಮತ್ತೊಮ್ಮೆ ನೀರು ಹಿಂಗಾಗ್ತದೆ. ಲಾಸ್ಟಿಗೆ ಕರ್ಬೇವು ಸೊಪ್ಪು, ಇವಾಗ ಡಾಕ್ ಮಾಡೋಣ. ಆಯ್ತು, ಇದು ಇದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಇದ್ರ ಕೆಲಸ ಆಯ್ತು. ಇದನ್ನ ನೀವು ಯಾವ್ದಾದ್ರು ಜಾರಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲೂ ಇಡಬಹುದು. 1 ವಾರವರೆಗೆ ಏನು ಆಗೋದಿಲ್ಲ. ಇದು ನೋಡಿ ಹೇಗೆ ಬರುತ್ತೆ ಫ್ರೆಂಡ್ಸ್. ಟ್ರೆಡಿಷನಲ್ ಪುಳಿಂಜಿ ರೆಡಿ ಆಗಿದೆ. ತುಂಬಾ ಸೊಗಸಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಬಟ್ ಊಟ ಮಾಡುವಾಗ ಒಂದು ಎಚ್ಚರಿಕೆ ಅಂದ್ರೆ ಇದನ್ನ ಸ್ವಲ್ಪ ಅಷ್ಟೇ ಉಪ್ಪಿನಕಾಯಿ ತರ ಬಳಸ್ಕೋಬೇಕು. ಇದು ಇಡ್ಲಿ ಚಪಾತಿ ಎಲ್ಲದಕ್ಕೂ ಆಗುತ್ತೆ. ನಮ್ಮ ಅಜ್ಜಿ ಎಲ್ಲ ಮೊದ್ಲು ಮಾಡ್ತಾ ಇದ್ರು ಇದನ್ನ ಯಾವಾಗ್ಲೂ. ಅವಾಗ ಮಕ್ಳಿಗೆ ಮೊದ್ಲೇ ಎಚ್ಚರಿಕೆ ಕೊಡೋರು. ಮಕ್ಳಿಗೆ ತುಂಬಾ ಇಷ್ಟ ಇದು ಹುಳಿ ಖಾರ ಎಲ್ಲ ಇರುತ್ತಲ್ವಾ. ಬಡ್ಸಿ ಅಂದ್ರೆ ಅವರು ಎಲ್ಲ ತುದೀಲಿ ಸ್ವಲ್ಪ ಅಷ್ಟೇ ಬಡಿಸ್ಬಿಡ್ತಾ ಇದ್ರು. ಅದು ಈಗ್ಲೂ ನಂಗೆ ನೆನಪಿದೆ ಫ್ರೆಂಡ್ಸ್. ಇದು ವಿಡಿಯೋ ನೋಡಿ ಲೈಕ್ ಆದ್ರೆ ಶೇರ್ ಮಾಡಿ, ಲೈಕ್ ಕೊಡಿ, ಹಾಗೆ ಸಪೋರ್ಟ್ ಮಾಡಿ ನೋಡಿ. ಇದೊಂದು ಹೊಸ ರುಚಿ. ಎಲ್ರು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಬಾಯ್.